ನಮಸ್ಕಾರ. ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ಮಹಾರುದ್ರ ಡಾಕುಳಗಿ. ಇದೀಗ ಮುಖ್ಯಾಂಶಗಳು. ಭಾರತದಲ್ಲಿ 100 ಕೋಟಿ ತಲುಪಿದ ಲಸಿಕಾಕರಣ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಭಾರತ ದೇಶದ ಪಯಣ. 100 ಕೋಟಿ ಲಸಿಕಾಕರಣ ಕಾರ್ಯಕ್ರಮ. ಮೋದಿಯವರ ಸಂಕಲ್ಪಕ್ಕೆ ವಂದನೆ ಸಲ್ಲಿಸಿದ ಸಚಿವ ಪ್ರಭು ಚವ್ಹಾಣ್. ಬೆನಕನಹಳ್ಳಿ ಯಲ್ಲಮ್ಮ ಭವಾನಿ ಮಾತಾ ಮಂದಿರದಲ್ಲಿ ಪೂರ್ಣಿಮಾ ಕಾರ್ಯಕ್ರಮ. ದೇವಿಗೆ ಪೂಜೆ ಸಲ್ಲಿಸಿ ದರ್ಶನ ಪಡೆದ ಅಪಾರ ಭಕ್ತರು. ಇಂದಿನ ದಿನ ಮಹತ್ವಪೂರ್ಣವಾದ ದಿನ. ಅಶೋಕ್ ಸಿಂಗ್ ಚವ್ಹಾಣ್. ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆ ಬೀದರ್ ವತಿಯಿಂದ 22ನೇ ವಿಶ್ವ ದೃಷ್ಟಿ ದಿನಾಚರಣೆ ಕಾರ್ಯಕ್ರಮ. ಮನುಷ್ಯ ಕಣ್ಣುಗಳನ್ನು ಪ್ರೀತಿಸಬೇಕು. ಡಾಕ್ಟರ್ ಮಹೇಶ್ ಬಿರಾದಾರ್. ವಿಶೇಷ ಚೇತನ ಕಲಾವಿದರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ. ಅಕ್ಟೋಬರ್ 23ರಂದು ರಂಗಮಂದಿರದಲ್ಲಿ ಕಲಾ ಪ್ರತಿಭೋತ್ಸವ ಸಮಾರಂಭ. ತನುಮನ ಧನದಿಂದ ಸಹಕರಿಸಲು ದಿಲೀಪ್ ಕಾಡ್ವಾದ್ ಕೋರಿಕೆ. ಸಚಿವ ಪ್ರಭು ಚವ್ಹಾಣ್ ಅವರಿಂದ ಸಿಟಿ ರೌಂಡ್. ಎಲ್ಲೆಂದರಲ್ಲಿ ಬಿದ್ದ ಕಸ ಕಂಡು ಪೌರಾಯುಕ್ತರ ಮೇಲೆ ಗರಂ ಆದ ಪ್ರಭು ಚವ್ಹಾಣ್. ತಕ್ಷಣ ಸ್ವಚ್ಛಗೊಳಿಸಲು ಆಗ್ರಹ. ಸರ್ಕಾರದ ವತಿಯಿಂದ ಗೊಂಡ ಸಮಾಜಕ್ಕೆ ಅನ್ಯಾಯವಾಗುತ್ತಿದೆ. ಎಸ್ಟಿ ಪಟ್ಟಿಯಲ್ಲಿ 50ರಿಂದ 51 ಜಾತಿಗಳಿದ್ದರೂ ಕೆಲವೊಂದು ಜಾತಿಗೆ ಸೀಮಿತಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದ್ದು ತಪ್ಪು. ರಾಜ್ಕುಮಾರ್ ಮಾಳ್ಗೆ. ಮಂಗಲ್ಪೇಟ್ ಭವಾನಿ ಮಂದಿರದಿಂದ ದೇವಿ ಭವಾನಿ ಮಾತೆಯ ಭವ್ಯ ಮೆರವಣಿಗೆ. ನಗರದಾದ್ಯಂತ ಸಂಚರಿಸಿದ ದೇವಿ ಯಾತ್ರೆಯಲ್ಲಿ ದರ್ಶನ ಪಡೆದ ಅಪಾರ ಭಕ್ತಗಣ. ದಸರಾ ಹಬ್ಬದ ಪ್ರಯುಕ್ತ ಒಳಕೋಟಿ ಕಾಳಿಕಾ ಭವಾನಿ ಮಂದಿರದಲ್ಲಿ ಸಂಭ್ರಮದ ಪೂಜೆ. ಮಹಾಮಂಗಳಾರತಿ ಮತ್ತು ಮಹಾಪ್ರಸಾದ ಸಂಭ್ರಮದಲ್ಲಿ ಪಾಲ್ಗೊಂಡ ಅಪಾರ ಭಕ್ತವೃಂದ. ಭಾರತ ದೇಶದಲ್ಲಿ 100 ಕೋಟಿ ಲಸಿಕೆ ಪೂರ್ಣಗೊಳಿಸಿದ್ದಕ್ಕಾಗಿ ಕೋಟೆಗೆ ವಿದ್ಯುತ್ ದೀಪಗಳಿಂದ ಅಲಂಕಾರ. ನೋಡುಗರನ್ನ ತನ್ನೆಡೆಗೆ ಸೆಳೆದ ಐತಿಹಾಸಿಕ ಪುರಾತನ ಖಿಲಾ. ಹೃದಯ ಪ್ರಫುಲ್ಲಗೊಳಿಸಿದ ರಾತ್ರಿಯ ಸಂದರ್ಭ. ಕೋವಿಡ್ ಕರಿನೆರಳು ಭಾರತ ದೇಶದ ಮೇಲೆ ಬಿದ್ದಾಗಿನಿಂದ ಅದೆಷ್ಟೋ ದಿವಸಗಳ ಕಾಲ ಲಸಿಕೆ ಲಭ್ಯವಾಗಿರಲಿಲ್ಲ. ತದನಂತರ ಲಸಿಕೆ ಕಂಡುಹಿಡಿದ ಮೇಲೆ ಇಡೀ ದೇಶದಾದ್ಯಂತ ಎಲ್ಲರಿಗೂ ಲಸಿಕೆ ಕೊಡಿಸುವುದು ಎಂದರೆ ಅದೇನು ಸುಲಭದ ಮಾತಾಗಿರಲಿಲ್ಲ. ಇದನ್ನು ಜನಾಂದೋಲನದ ರೀತಿಯಲ್ಲಿ ಮಾರ್ಪಡಿಸಿ ಎಲ್ಲರಿಗೂ ಲಸಿಕೆ ಕೊಡಿಸಬೇಕೆಂಬ ಸದುದ್ದೇಶದಿಂದ ಬೃಹತ್ ಲಸಿಕಾ ಮೇಳ ದೇಶದಾದ್ಯಂತ ಆಯೋಜಿಸಲಾಯಿತು. ಇದೀಗ 100 ಕೋಟಿ ಜನರಿಗೆ ಯಶಸ್ವಿಯಾಗಿ ಲಸಿಕೆ ನೀಡಿರುವ ಪ್ರಯುಕ್ತ ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಭಾರತ ದೇಶದ ಪಯಣ 100 ಕೋಟಿ ಲಸಿಕಾಕರಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಪಶುಸಂಗೋಪನಾ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಪ್ರಭು ಚವ್ಹಾಣ್ ಅವರು ಮಾತನಾಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಂಕಲ್ಪದಿಂದ ಇಂದು ಭಾರತದಲ್ಲಿ 100 ಕೋಟಿ ಜನರಿಗೆ ಲಸಿಕಾಕರಣ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಮತ್ತು ಬೀದರ್ ಜಿಲ್ಲೆ ವತಿಯಿಂದ ಮೋದಿಯವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ತಿಳಿಸಿದರು. ಇನ್ನುಳಿದ 30 ಕೋಟಿ ಜನರಿಗೆ ಶೀಘ್ರದಲ್ಲಿಯೇ ಲಸಿಕೆ ನೀಡಲು ಪ್ರಯತ್ನ ಮಾಡುತ್ತೇವೆ. ರಾಜ್ಯದಲ್ಲಿ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಉತ್ಸಾಹದಿಂದ ಕೆಲಸ ಮಾಡುತ್ತಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಉತ್ತಮ ಕಾರ್ಯ ಮಾಡುತ್ತೇವೆ. ಲಸಿಕಾಕರಣಕ್ಕಾಗಿ ಕೋವಿಡ್ ವಾರಿಯರ್ಸ್ಗಳಾದ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಮತ್ತು ಹಲವಾರು ಅಧಿಕಾರಿಗಳು ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿಯೇ ಬೀದರ್ ಕೋವಿಡ್ ಕೇಸ್ಗಳಲ್ಲಿ ಕಡಿಮೆ ಇದೆ ಎಂದು ತಿಳಿಸಿದರು. ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ರಾಮಚಂದ್ರನ್ ಆರ್ ಅವರು ಮಾತನಾಡಿ, ಬೀದರ್ ಜಿಲ್ಲೆಯಲ್ಲಿ ಇನ್ನೂ 3,02,000 ಜನರಿಗೆ ಲಸಿಕೆ ನೀಡುವುದು ಬಾಕಿ ಇದೆ. ಅದನ್ನು ಪೂರ್ಣಗೊಳಿಸುತ್ತೇವೆ. ಈ ಕಾರ್ಯಕ್ಕೆ ಪ್ರತಿಯೊಬ್ಬರೂ ಸಹಕರಿಸಬೇಕೆಂದು ಕೋರಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ನಾಗೇಶ್ ಡಿಎಲ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ವಿಜಿ ರೆಡ್ಡಿ, ಸಹಾಯಕ ಆಯುಕ್ತರಾದ ಶ್ರೀಮತಿ ಗರಿಮಾ ಪನ್ವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಜನರಿಗೆ ವ್ಯಾಕ್ಸಿನೇಷನ್ ಮಾಡಿಸಲಾಯಿತು. ವಿಶ್ವದಲ್ಲಿ ಬಹಳ ಕೋವಿಡ್-19 ಕೊರೋನಾ ಮಹಾಮಾರಿ ಜೋರಲ್ಲಿ ನಡ್ತಾ ಇದ್ವು. ನಮ್ಮ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಂಕಲ್ಪ, ಅವರ ಪ್ಲ್ಯಾನಿಂದ ಇವತ್ತು ಭಾರತ ದೇಶಕ್ಕೆ 100 ಕೋಟಿ ವ್ಯಾಕ್ಸಿನೇಷನ್ ಪೂರ್ಣ ಆಗಿದೆ. ನಾನು ನಮ್ಮ ಕರ್ನಾಟಕ ರಾಜ್ಯ ಕಡೆಯಿಂದ, ವಿಶೇಷವಾಗಿ ಬೀದರ್ ಕಡೆಯಿಂದ ಅವರಿಗೆ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೀನಿ. ಕೋಟಿ ನಮನ ಸಲ್ಲಿಸ್ತೀನಿ. ಅವರಿಗೆ ಸಂಕಲ್ಪದಿಂದ ನಮ್ಮ ದೇಶದ ಒಳ್ಳೆ ರೀತಿ ಇವತ್ತು 100 ನಾನು ಗುರಿ ಮುಟ್ಟಿದ್ದೀನಿ. ಮುಂದೆ ಕೂಡ 30 ಕೋಟಿ ಶೀಘ್ರದಲ್ಲಿ ಪೂರ್ಣ ಮಾಡ್ತೀವಿ. ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಫಸ್ಟ್ ಕ್ಯಾಬಿನೆಟ್ನಲ್ಲಿ ಎಲ್ಲ ಇನ್ಚಾರ್ಜ್ ಮಿನಿಸ್ಟರ್ಗೆ ಹೇಳಿದ್ರು, ತಾವು ಜಿಲ್ಲಾ ಹೋಗಿ ಫಸ್ಟ್ ವ್ಯಾಕ್ಸಿನೇಷನ್ ಆಗಬೇಕು. ತಾವು ಯಾವ ರೀತಿ ಮಾಡ್ತೀರಿ ನಮ್ಮ ಪ್ಲ್ಯಾನ್ ಮಾಡಿ ನಾವು ಕೂಡ ಇಲ್ಲಿ ನಮ್ಮ ಬೀದರ್, ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್, ಆಶಾ ಕಾರ್ಯಕರ್ತ, ಅಂಗನವಾಡಿ ಕಾರ್ಯಕರ್ತ ಎಲ್ಲ ಸೇರಿ ಎಲ್ಲ ವಾರಿಯರ್ಸ್, ಕೋವಿಡ್ ಏನು ವಾರಿಯರ್ಸ್ ಕೆಲಸ ಮಾಡಿದ್ದಾರೆ, ಅವರು ಕೂಡ ಭಾಳ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮುಂದೆ ಕೂಡ ನಮ್ಮ ಬೀದರ್ನಲ್ಲಿ ಮಿನಿಮಮ್ 13 ಲಕ್ಷ 75 ಆಗಿದೆ.
ನಮ್ಮ 19 ಲಕ್ಷ ಮಾಡಬೇಕು. ನಾನು ಎಲ್ಲರಿಗೆ ನಾನು ನೋಡಿದ್ದೀನಿ, ನಮ್ಮ ಅಧಿಕಾರಿ ಎಲ್ಲ ತಾಲೂಕು ಹೋಗಿ ಹುಮ್ನಾಬಾದ್ ನೋಡಿದ್ದೀನಿ, ಪಾಲ್ಕಿ ಎಲ್ಲ ಕಡೆ ಹೋಗಿ ಅವೇರ್ನೆಸ್ ಮಾಡಿ ನಮ್ಮ ಜನರಿಗೆ ನಮ್ಮದು ಒಂದೇ ಸಂಕಲ್ಪ ಇದೆ, ಒಂದೇ ನಮ್ಮದು ಗುರಿ ಇದೆ, ಎಲ್ಲರಿಗೂ ವ್ಯಾಕ್ಸಿನೇಷನ್ ಆಗಬೇಕು, ಕಡ್ಡಾಯವಾಗಿ ಆಗಬೇಕು. ಪ್ರಯತ್ನ ನಡೀತಾ ಇದೆ. ಬೀದರ್ ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್ ನಂಬರ್ 1 ಇದೆ. ಮುಂದೆ ಕೂಡ ನಮ್ಮ ಏನು 3 ಲ್ಯಾಕ್ಸ್ ಬಾಕಿ ಇದೆ, ನಮ್ಮ ಶೀಘ್ರದಲ್ಲಿ ನಮ್ಮ ಅಧಿಕಾರಿ ಮಾಡ್ತಾರೆ, ನಮ್ಮ ಭರವಸೆ ಇದೆ. ಡೋಸಸ್ ನಮ್ಮ ಬೀದರ್ನಲ್ಲಿ ಆಗಿದೆ. ಇನ್ನು 3,07,000 ಡೋಸಸ್ ಮಾಡಲಿಕ್ಕೆ ಇನ್ನು ಬಾಕಿ ಇದೆ. ಸೊ ಈ ಒಂದು ಲಾಸ್ಟ್ ಮೈಲಲ್ಲಿ ಇರುವಂತಹ ಸಂದರ್ಭದಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಕ್ಸಿನೇಷನ್ ಮಾಡಬೇಕಂತ ಹೇಳಿ ಇವತ್ತು ವ್ಯಾಕ್ಸಿನೇಷನ್ ಮೇಳವನ್ನು ಕೂಡ ಮಾಡ್ತಾ ಇದ್ದೀವಿ. ನಾವು ಎಲ್ಲರೂ ಕೂಡ ಫೀಲ್ಡ್ಗೆ ಹೇಳಲು ಪ್ರತಿಯೊಬ್ಬರು ಕೂಡ ಸಹಕರಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಕೋರ್ತಾ ಮಾನ್ಯ ಸಚಿವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೋರ್ತಾ ಇದ್ದೀನಿ. ಬೆನಕನಹಳ್ಳಿ ಯಲ್ಲಮ್ಮ ಭವಾನಿ ಮಾತಾ ಟ್ರಸ್ಟ್ ವತಿಯಿಂದ ದೇವಿ ಮಂದಿರದಲ್ಲಿ ಹುಣ್ಣಿಮೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಅಶೋಕ್ ಸಿಂಗ್ ಚೌಹಾಣ್ ಅವರು ಮಾತನಾಡಿ, ಮಾತೆಯು ರಾಕ್ಷಸರನ್ನು ವಧೆ ಮಾಡಿದ ದಿನವನ್ನು ವಿಜಯದಶಮಿ ಎಂದು ಕರೀತಾರೆ. ನಂತರ 5 ದಿವಸಗಳ ಕಾಲ ಮಾತೆ ನಿದ್ರಾವಸ್ಥೆಯಲ್ಲಿ ಜಾರುತ್ತಾಳೆ. ನಂತರ ಪೂರ್ಣಿಮೆ ದಿವಸ ಎಚ್ಚರಗೊಳ್ಳುತ್ತಾಳೆ. ಅಂದೇ ಮಾತೆಯನ್ನು ಮತ್ತೆ ಜನರು ಪೂಜೆ ಮಾಡ್ತಾರೆ ಎಂಬ ಪ್ರತೀತಿ ಇದೆ ಎಂದು ಚೌಹಾಣ್ ಅವರು ತಿಳಿಸಿದರು. ಹೀಗಾಗಿ ಇಂದಿನ ದಿನ ಮಹತ್ವಪೂರ್ಣವಾದ ದಿನ, ಮಾತೆಯನ್ನು ಪೂಜಿಸುವ ಮತ್ತು ದರ್ಶನ ಪಡೆಯುವ ದಿನ ಇದಾಗಿದ್ದರಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ದರ್ಶನ ಪಡೆದು ಪುನೀತರಾಗಬೇಕೆಂದು ತಿಳಿಸಿದರು. ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಬಾಲಾಜಿ ಸಿಂಗ್ ಚೌಹಾಣ್ ಅವರು ಮಾತನಾಡಿ, ಶ್ರಾದ್ದ ಹುಣ್ಣಿಮೆಯ ಪ್ರಯುಕ್ತ ಭಕ್ತರು ಮಾತೆಯ ಸೇವೆ ಮಾಡುತ್ತಾರೆ. ಅಕ್ಕಪಕ್ಕದ ಗ್ರಾಮದ ಜನರು ಮಾತೆಯ ದರ್ಶನ ಪಡೆಯುತ್ತಾರೆ. ಭಜನೆ ಮತ್ತು ಕೀರ್ತನೆ ಮಾಡುತ್ತಾರೆ. ದೇವಿ ದರ್ಶನದಿಂದ ಜನರ ಕಷ್ಟಗಳು ದೂರವಾಗಿರುವ ಉದಾಹರಣೆಗಳು ಇಲ್ಲಿವೆ ಎಂದು ಚೌಹಾಣ್ ಅವರು ತಿಳಿಸಿದರು. ಮಹಿಷಾಸುರ ಮರ್ದಿನಿ ಯಲ್ಲಮ್ಮ ದೇವಿ ಮಾತೆಯ ಮೂರ್ತಿಗೆ ಪುಷ್ಪಾಲಂಕಾರ ಮಾಡಲಾಗಿತ್ತು. ಆರತಿ, ದೀಪ, ನೈವೇದ್ಯ, ತೀರ್ಥ ಮುಂತಾದವುಗಳನ್ನು ಸಮರ್ಪಣೆ ಮಾಡಲಾಗಿತ್ತು. ಸಾವಿರಾರು ಭಕ್ತರು ದೂರದಿಂದ ಆಗಮಿಸಿ ದೇವಿಯ ದರ್ಶನ ಪಡೆದರು. ಹರಕೆ ಹೊತ್ತು ಬಂದ ಭಕ್ತರ ಕಷ್ಟಗಳು ದೂರವಾಗಿವೆ ಎಂದು ಮಂದಿರದ ಪ್ರಮುಖರು ಹೇಳುತ್ತಾರೆ. ಬೀದರ್ನಿಂದ ತಾಲೂಕಾ ಚಿಂಚೋಳಿ, ನೆರೆಯ ತೆಲಂಗಾಣ, ಮಹಾರಾಷ್ಟ್ರದಿಂದಲೂ ಭಕ್ತರು ಆಗಮಿಸಿ ದರ್ಶನ ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ. आज का दिन शरद पूर्णिमा, कोजागिरी पूर्णिमा का दिन कहते हैं, जब माता महिषासुर राक्षस से युद्ध करती है। विजयदशमी जो बोलते हैं, विजय उत्सव जिस दिन मनाते हैं, जब राक्षस की मृत्यु होती है उस दिन को विजयदशमी मनाते हैं। उसके बाद 5 दिन के लिए माता विश्राम करती है, निद्रावस्था में जाती है माता। आज पूर्णिमा दिन माता फिर जग जाती है। आज पूर्णिमा का दिन बहुत महत्वशील दिन है, बहुत अच्छा दिन है। आज बड़े बड़े महान भगवानों का मतलब लक्ष्मी जी माता जो सके भी आज जन्मदिन आज के दिन मनाया जाता है, और कृष्ण भगवान का भी आज के दिन उनका जन्म बोल के मनाया जाता है। और लक्ष्मी माता अपने सवारी पे सवार होके आज पूरा ब्रह्मांड का चक्कर लगाती है। जो भी आज जागता है उसकी दरिद्री दूर हो जाती है, ऐसा कहते हैं, और हो भी रहा है। आज का विशेष एक शरद पूर्णिमा का बहुत ही महत्वशील है। और मध्य रात्रि चंद्रमा की रोशनी में दूध रखे हुए लोग पीते हैं, जिसे अमृत बोलते हैं। वो पीने से भी आदमी के कष्ट, बीमारियां दूर होती बोल के जैसे पहले से कहते आ रहे हैं। और हम लोग भी माता के दरबार में वो भी हम सेवा में देते रहते हैं। जो बहुत बड़ा दिन माना जाता है हिंदू धर्म में। माता ने जब महिषासुर का वध करने के बाद विश्राम के लिए 5 दिन माता जी सो जाते हैं। वो विश्राम में भक्तजन माँ की सेवा करते हैं, हर एक रूप से सेवा करते हैं माता की। और 5वें दिन माता जी को उठाते हैं। तुळजापुर में जैसा 5वें दिन माता को उठा के जैसा सिंहासन पर लेके जाते हैं, ये हमारे बेनकनहल्ली ग्राम में भी श्री महिषासुर मर्दिनी यल्लम्मा भवानी को भी आज सुबह 4 बजे माता को उठा के भजन कीर्तन करा के माता को जागृत करा के
फिर माता के सिंहासन पर लाके माता का स्नान करा के माता का हर चीज़ से उनका श्रृंगार करके और जैसे माता पहले से बैठते हैं वैसा बिठा के आज रात पूर्णिमा के दिन सभी आजू बाजू गांव के लोग कम से कम इस बेनकनड़ी महिषासुर मर्दिनी माता को आज 10 से 12 हज़ार लोग सुबह से आए सो है माता का। ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆ ಬೀದರ್ ಹಾಗೂ ವೆಲೆಮೆಗ್ನಾ ಗುಡ್ ನ್ಯೂಸ್ ಸಂಸ್ಥೆ ಮತ್ತು ಕಣ್ಣಿನ ಆಸ್ಪತ್ರೆ ಇವರ ಸಹಯೋಗದಲ್ಲಿ 22ನೇ ವಿಶ್ವ ದೃಷ್ಟಿ ದಿನಾಚರಣೆ ಮತ್ತು ಜಾಗೃತಿ ಅಭಿಯಾನ ಆಯೋಜನೆ ಮಾಡಲಾಗಿತ್ತು. ನಗರದ ಕೆಲವು ಕಡೆಗಳಲ್ಲಿ ಕಣ್ಣಿನ ದೃಷ್ಟಿ ಕುರಿತು ಪಾದಯಾತ್ರೆ ಮೂಲಕ ವೈದ್ಯ ಸಿಬ್ಬಂದಿಗಳು ಜಾಗೃತಿ ಮೂಡಿಸಿದರು. ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಹೇಶ್ ಬಿರಾದರ್ ಅವರು ಮಾತನಾಡಿ, ಮನುಷ್ಯನ ದೃಷ್ಟಿ ಚೆನ್ನಾಗಿದ್ದರೆ ಆತ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಸಬಲನಾಗಲು ಸಾಧ್ಯ. ದೃಷ್ಟಿ ಇಲ್ಲದಿದ್ದರೆ ಆತ ಜೀವನದಲ್ಲಿ ತನ್ನ ನೆಮ್ಮದಿ ಕಳೆದುಕೊಳ್ಳುತ್ತಾನೆ. ಆದ್ದರಿಂದ ಮನುಷ್ಯ ತನ್ನ ಕಣ್ಣುಗಳನ್ನು ಪ್ರೀತಿಸಬೇಕು, ಕಣ್ಣುಗಳ ಕಡೆಗೆ ಗಮನ ವಹಿಸಬೇಕೆಂದು ತಿಳಿಸಿದರು. ಡಾಕ್ಟರ್ ಸಿಬಲ್ ಮೇಡಮ್ ಅವರು ಮಾತನಾಡಿ, ಈ ವರ್ಷದ ಕಣ್ಣಿನ ಧ್ಯೇಯವಾಕ್ಯ ನಿಮ್ಮ ಕಣ್ಣುಗಳನ್ನು ಪ್ರೀತಿಸಿರಿ ಎಂಬುದಾಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ನಿಮ್ಮ ಕಣ್ಣುಗಳ ಕಡೆಗೆ ಹೆಚ್ಚಿನ ಗಮನ ನೀಡಬೇಕು, ಕಣ್ಣಿನ ಆರೈಕೆ ಮಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ನೂರಾರು ಜನರು ಬ್ಯಾನರ್ಗಳನ್ನು ಹಿಡಿದು ನಗರದ ಹಲವಾರು ಕಡೆಗಳಲ್ಲಿ ಕಣ್ಣಿನ ಕುರಿತು ಜಾಗೃತಿ ಮೂಡಿಸಿದರು. ಸಂಸ್ಥೆಯ ಈ ಕಾರ್ಯಕ್ಕೆ ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಸಾಥ್ ನೀಡಿದರು. ದೃಷ್ಟಿ ದಿನದ ನಿಮಿತ್ತವಾಗಿ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯ ಕೋರ್ತಾ, ನಮಗೆ ಮನುಷ್ಯನಿಗೆ ದೃಷ್ಟಿ ಬಹಳ ಮುಖ್ಯ. ಏಕೆಂತಂದರೆ ನಮ್ಮ ದೃಷ್ಟಿ ಚೆನ್ನಾಗಿತ್ತಂದರೆ ನಾವು ಇಡೀ ಜೀವನ ಸಾಮಾಜಿಕವಾಗಿ, ಆರ್ಥಿಕವಾಗಿ ಸಬಲರಾಗಿರಲಿಕ್ಕೆ ಸಾಧ್ಯ ಇದೆ. ಯಾರು ದೃಷ್ಟಿ ಕಳ್ಕೊಳ್ತಾರೋ ಅವರು ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿತಾರೆ. ಅದಕ್ಕಾಗಿ ನಾವು ನಮ್ಮ ಕಣ್ಣುಗಳನ್ನು ಪ್ರೀತಿಸಬೇಕು. ನಮ್ಮ ದೃಷ್ಟಿಯನ್ನು ನಾವು ಜೀವನ ಪರ್ಯಂತ ಇರುವವರೆಗೆ ನಮ್ಮ ದೃಷ್ಟಿಯನ್ನು ಇಟ್ಕೊಳ್ಳಲಿಕ್ಕೆ ನಾವು ಕಣ್ಣಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಬೇಕು ಅನ್ನುವಂಥ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಟುಡೇ ವಿ ಆರ್ ಸೆಲೆಬ್ರೇಟಿಂಗ್ ವರ್ಲ್ಡ್ ಸೈಟ್ ಡೇ, ವಿಶ್ವ ದೃಷ್ಟಿ ದಿನಾಚರಣ. ಈ ವರ್ಷದ್ದು ಮೋಟೋ ಇದೆ, ನಿಮ್ಮ ಕಣ್ಣುಗಳನ್ನು ಪ್ರೀತಿಸಿರಿ, ಲವ್ ಯೋರ್ ಐಸ್. ಸೊ ವಿ ಆರ್ ಕ್ರಿಯೇಟಿಂಗ್ ಅವೇರ್ನೆಸ್ ಬೈ ಡೂಯಿಂಗ್ ದಿಸ್ ರ್ಯಾಲಿ. ವಿಶ್ವ ದೃಷ್ಟಿ ದಿನ ಅಂಗವಾಗಿ ತಮ್ಮೆಲ್ಲರಿಗೂ ಶುಭಾಶಯ. ಈ ಒಂದು ಸರ್ಕಾರ ವತಿಯಿಂದ ಮತ್ತು ವೆಲ್ಮೆಗ್ನ ಸಂಸ್ಥೆ ವತಿಯಿಂದ ಈ ಒಂದು ರ್ಯಾಲಿ ಮಾಡೋದ ಮುಖಾಂತರ ಅನೇಕರಿಗೆ ಜಾಗೃತರಾಗಿ ಅವ್ರ ಕಣ್ಣುಗಳು ಯಾವ ರೀತಿ ಇಟ್ಕೊಳ್ಬೇಕೆಂಬ ಒಂದು ನಿಟ್ಟಿನಲ್ಲಿ ಈ ಪ್ಲಕಾರ್ಡ್ಸ್, ಸ್ಲೋಗನ್ಸ್ ಮೂಲಕ ನಮ್ಮ ಬೀದರ ಎಲ್ಲ ಒಂದು ಜನತೆಗೆ ಒಂದು ಪ್ರಜ್ಞೆ ಹುಟ್ಟಿಸುವಂಥ ಕಾರ್ಯಕ್ರಮ ವೆಲ್ಮೆಗ್ನ ಸಂಸ್ಥೆಯಿಂದ ನಮ್ಮ ಡಾಕ್ಟರ್ ಆದಂಥ ಡಾಕ್ಟರ್ ಸಿಬಲ್ ಮೇಡಮ್ ಅವರು ಮಾಡಿರುವಂಥ ಕೆಲಸಕ್ಕೆ ನಾವು ಶ್ಲಾಘನೀಯವಾಗಿದ್ದೀವಿ. ಅಕ್ಟೋಬರ್ 23ರಂದು ದಿಲೀಪ್ ಕಾಡ್ವಾದ್ ಸಂಚಾಲಿತ ಜೀವನ ಪ್ರಕಾಶ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಂಸ್ಥೆ ವತಿಯಿಂದ ವಿಶೇಷ ಚೇತನ ಕಲಾವಿದರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಕಲಾ ಪ್ರತಿಭೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಅವಕಾಶ ವಂಚಿತ ಅಂಧ ಕಲಾವಿದರನ್ನು ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಶೇಷ ಚೇತನ ಕಲಾವಿದರಿಗೆ ಸಾರ್ವಜನಿಕರು ಸ್ಫೂರ್ತಿ ನೀಡಬೇಕು, ಜೊತೆಗೆ ತನು ಮನ ಧನದಿಂದ ಸಹಕರಿಸಬೇಕೆಂದು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ದಿಲೀಪ್ ಕಾಡ್ವಾದ್ ಅವರು ತಿಳಿಸಿದರು. ಎಲ್ಲರಿಗೆ ನಮಸ್ಕಾರ. ನಾನು ದಿಲೀಪ್ ಕಾಡ್ವಾದ್, ಜೀವನ್ ಪ್ರಕಾಶ್ ಕಲ್ಚರಲ್ ಮತ್ತು ಶಿಕ್ಷಣ ಸಂಸ್ಥೆ. ಈ ನಮ್ಮ ಸಂಸ್ಥೆಯಲ್ಲಿ ಸುಮಾರು ಒಂದು 18 ವರ್ಷದಿಂದ ನಾವು ಸಮಾಜಮುಖಿ ಕೆಲಸವನ್ನು ಮಾಡ್ತಾಯಿದ್ದೇವೆ, ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ. ಅದರಲ್ಲೂ ವಿಶೇಷವಾಗಿ ವಿಕಲಚೇತನರ ಅಂದರೆ ಅಂಗವಿಕಲರ ಒಂದು ಏಳಿಗೆಗಾಗಿ, ಅವರ ಒಂದು ಸಮಗ್ರ ಅಭಿವೃದ್ಧಿಗಾಗಿ ದುಡಿತಕ್ಕಂಥ ಸಂಸ್ಥೆ ನಮ್ಮದಾಗಿದೆ. ಸುಮಾರು ವರ್ಷಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದು, ಈ ವರ್ಷ ಅಂದರೆ ಇದೇ ತಿಂಗಳು 23ನೇ ತಾರೀಕು, ಅಕ್ಟೋಬರ್ 23ನೇ ತಾರೀಕು ಜಿಲ್ಲಾ ರಂಗಮಂದಿರದಲ್ಲಿ ವಿಶೇಷ ಚೇತನ ಕಲಾವಿದರಿಂದ ಕಲಾ ಪ್ರತಿಭೋತ್ಸವ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ, ಸಮಾಜದಲ್ಲಿ ಅವಕಾಶದಿಂದ ವಂಚಿತರಾಗಿರ್ತಕ್ಕಂಥ ವಿಶೇಷ ಚೇತನ ಕಲಾವಿದರಿಗೆ ಒಂದು ವೇದಿಕೆ ಕಲ್ಪಿಸಿಕೊಡುವುದು, ಅವರಿಗೂ ಕೂಡ ಸಮಾಜದ ಮುಖ್ಯವಾಹಿನಿಗೆ ತಂದು
ಅವರ ಪ್ರತಿಭೆಯನ್ನು ಗುರುತಿಸುವ ಒಂದು ಉದ್ದೇಶದಿಂದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಸುಮಾರು 25ರಿಂದ 30 ಜನ ಅಂಗವಿಕಲ ಕಲಾವಿದರು ಭಾಗವಹಿಸಲಿದ್ದಾರೆ. ಅವತ್ತಿನ ದಿನ ವಚನ ಗಾಯನ, ಸುಗಮ ಸಂಗೀತ, ಜಾನಪದ ಗಾಯನ, ಶಾಸ್ತ್ರೀಯ ಗಾಯನ, ತಾಳವಾದ್ಯ ಹೀಗೆ 10 ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶೇಷ ಚೇತನ ಕಲಾವಿದರಿಂದ ಜರುಗಲಿದೆ. ಹೀಗಾಗಿ ಸಾರ್ವಜನಿಕರಲ್ಲಿ ನಾನು ಕಳಕಳಿಯ ಮನವಿ ಮಾಡಿಕೊಳ್ತಾ ಇದ್ದೀನಿ. ತಾವೆಲ್ಲರೂ ದಯಮಾಡಿ ಅವತ್ತಿನ ದಿವಸ ಬೆಳಗ್ಗೆ 11 ಗಂಟೆಗೆ ಅಂದರೆ ಅಕ್ಟೋಬರ್ 23 ಶನಿವಾರ 11 ಗಂಟೆಗೆ ತಾವೆಲ್ಲರೂ ಜಿಲ್ಲಾ ರಂಗಮಂದಿರದಲ್ಲಿ ಬಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ವಿಕಲಚೇತನ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತೇನೆ. ಧನ್ಯವಾದ. ಸುದ್ದಿ ಸಮಯದಲ್ಲಿ ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಮತ್ತೆ ಸುದ್ದಿ ಸಮಯ ವಾರ್ತೆಗಳಿಗೆ ಸ್ವಾಗತ. ಪಶುಸಂಗೋಪನಾ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಪ್ರಭು ಚೌಹಾಣ್ ಅವರು ಇಂದು ಬೀದರ್ ನಗರದ ಹಲವು ಕಡೆ ಸಿಟಿ ರೌಂಡ್ ನಡೆಸಿದರು. ನಗರದ ಮೈಲೂರು ಕ್ರಾಸ್, ಗುಂಪಾರಿಂಗ್ ರಸ್ತೆ ಹಾಗೂ ಮೈಲೂರು ಗ್ರಾಮಗಳಲ್ಲಿ ಎಲ್ಲೆಂದರಲ್ಲಿ ಬಿದ್ದ ಕಸಕಡ್ಡಿಗಳನ್ನು ವೀಕ್ಷಿಸಿ ಸ್ಥಳದಲ್ಲಿಯೇ ಇದ್ದ ನಗರಸಭೆ ಪೌರಾಯುಕ್ತರಿಗೆ ಹಾಗೂ AEE ಅವರಿಗೆ ತಕ್ಷಣವೇ ಸ್ವಚ್ಛಗೊಳಿಸುವಂತೆ ಸ್ವಲ್ಪ ಖಾರವಾಗಿಯೇ ತಿಳಿಸಿದರು. ನಿಮಗೆ ಕೆಲಸ ಮಾಡಲು ಇಷ್ಟ ಇಲ್ಲ ಅಂದರೆ ಬೇರೆ ಕಡೆಗೆ ಹೋಗಿ, ಮೊದಲು ಸಿಟಿ ಕ್ಲೀನ್ ಆಗಬೇಕು ಎಂದರು. ಇದನ್ನು ಕಂಡ ಪೌರಾಯುಕ್ತರು ನಗರಸಭೆ ಕಾರ್ಮಿಕರಿಗೆ ಕರೆ ಮಾಡಿ ಕೂಡಲೇ ಸ್ವಚ್ಛಗೊಳಿಸುವಂತೆ ತಿಳಿಸಿದರು. ಕೋವಿಡ್ 3ನೇ ಅಲೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಡೆಂಗು, ಮಲೇರಿಯಾ ಬಂದೇ ಬರುತ್ತೆ. ಹೀಗಾಗಿ ನಗರ ಸ್ವಚ್ಛವಾಗಿಡುವಂತೆ ಸೂಚಿಸಿದ್ದೇನೆ ಎಂದು ಚೌಹಾಣ್ ಅವರು ಸುದ್ದಿಗಾರರಿಗೆ ತಿಳಿಸಿದರು. ನಮ್ಮ ಕೆಲಸ ಇದೆ. ಕಮಿಷನರ್ ಏನೇ ಹಾಕಿದ್ದೀವಿ, ಎಲ್ಲ ಕಡೆ ಹಿಂಗೆ ಇದೆ. ಇಚ್ಛೆ ಅಂದ್ರೆ ಬೇರೆ ಕಡೆ ಹೋಗಿ, ನಮ್ದು ಸಿಟಿ ಕ್ಲೀನ್ ಆಗಬೇಕು. ನಗರಸಭೆ ಗಾಡಿಗಳು ಬರಲ್ಲ ಸರ್, ಮನೆಗೆ ರೀ ಸರ್ ಕೆಲವೊಂದು ಕಡೆ ಸರಿ ಇಲ್ಲ. ನೋಡಿ ಇಲ್ಲಿ BL ಸ್ಕೂಲ್ ಏನಿದೆ, ಎಷ್ಟು ವರ್ಷ ಆಗಿದೆ ಅಂತ ಯಾವ ಕನ್ನಡ ಮಾತಾಡ್ರಿ, ಯಾಕೆ ಹಿಂದಿ ಮಾತಾಡ್ತೀರಿ? ಯಾವಾಗ ತೆಗಿತಾರಿ? ಎಷ್ಟು ಬಾರಿ ಹೇಳ್ಬೇಕು ನಾನು? ನಾವು ಸೀನಿಯರ್ ಮನುಷ್ಯ ಆಗಿದ್ರಿ, ನಮ್ಗೆ ಕೆಲಸ ಮಾಡಿದಿರಿ, ನಾವೇನು ಅರ್ಗನ್ ಮಾಡಿದ್ದೀವಿ. ಏಕೆ ಈ ಜನ ಏನು ಮಾಡಬೇಕು ರೀ? ಅವ್ರು ಪಾಪ ಮಾಡಿದ್ರೆ ಜನ ಏನು ಪಾಪ ಹಾಕ್ತಾರೆ ಜನ ಇಲ್ಲಿ ಕೆಲಸ ಆಗಿ ಏನು ಮಾಡ್ತೀರಿ? ಎಲ್ಲ ಕಡೆ ಹೆಂಗೆ ಇದೆ, ನಾನು ಬಿಡಲ್ಲ ನೋಡಿ, ಯಾವ ಕಾರಣ ಬಿಡಲ್ಲ. ನಾನು ಎಲ್ಲ ಕಟ್ಟಿ ಬೇರೆ ಕಡೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ನೋಡಿ, ಎಲ್ಲ ಸಸ್ಪೆಂಡ್ ಮಾಡಕ್ಕೆ ಹೇಳ್ತೀವಿ ನಾವು. ಆದ್ಮೇಲೆ ಫೋನ್ ಬರ್ತದೆ ನಮ್ಮದು. ಈ ಹಿಂಗೆ ಪೂರ್ತಿ ಹಿಂಗೆ ಇದೆ ನೋಡಿ, ಬೇಕಾ ಬೇರೆ ಹೋಗ್ಬೇಕಾ? ಹೆಂಗೆ ಮಾಡ್ತೀರಿ? ಸ್ಕೂಲ್ ಹೋಗ್ತೀರಿ, ನೋಡಿ ಏನು ಮಾಡ್ತೀರಿ ನೋಡ್ರಿ. ಇಲ್ಲಿ ಸ್ಕೂಲ್ ಇದೆ, ಇಲ್ಲಿ ಬಿಲ್ಡಿಂಗ್ ಇದೆ, ಇಲ್ಲಿ ಯಾವ ಥರ ಇಲ್ಲಿ ಇರಬೇಕು. ಇಲ್ಲಿ ಪ್ರತಿ ವಾರ್ಡ್ಗೆ ಹಿಂಗೆ ಇದೆ, ಪ್ರತಿ ವಾರ್ಡ್ಗೆ ಹಿಂಗೆ ಇದೆ. ಡೈಲಿ ನಮ್ಮದು ಮಿನಿಮಮ್ ಡೈಲಿ 10 ವಾಟ್ಸಪ್ ಬರ್ತಾ ಇದೆ ನಮ್ಮದು. ಕಂಟ್ರೋಲ್ ಏನು ಚೆಕ್ ಮಾಡ್ತೀರಿ ಹೇಳಿ?
ಇಲ್ಲಿ ಓಪನ್ ಸೈಟಲ್ಲಿ ಕಸ ಹಾಕಿದ್ರೆ ಇಮಿಡಿಯೇಟ್ ಡೈಲಿ ಕ್ಲೀನ್ ಇರಬೇಕಿಲ್ಲ ನೋಡಿ ಅಲ್ಲಿ ನೋಡಿ ನಮ್ಮ ಎಲ್ಲ ಮೂರನೇ ಅಲೆ ಬರುತ್ತೋ ಬಿಡುತ್ತೋ ಬೇರೆ ಇದು ಡೆಂಗು ಮಲೇರಿಯಾ ಬರುತ್ತೆ. ಅದಕ್ಕಾಗಿ ಅವರಿಗೆ ಹೇಳಿದ್ದೀನಿ, ಅವ್ರಿಗೂ 1 ವೀಕ್ ಅವ್ರು 2 ಡೇಸ್ ಹೇಳಿದ್ರು, 1 ವೀಕ್ ಕೊಟ್ಟಿದ್ದೀನಿ. 1 ವೀಕ್ ಆದಮೇಲೆ ವಾಪಸ್ ನಾನು ವಿಸಿಟ್ ಮಾಡ್ತೀನಿ. ನಾನು ಬಿ 1 ವರ್ಷ ಮಾಡಿಲ್ಲ, ಕೊರೋನಾ ಸಾಗಿ ನಾನು ವಿಸಿಟ್ ಮಾಡಿಲ್ಲ. ನಾನು ಕೂಡ ಆ್ಯಕ್ಟಿವ್ ಆಗಿ 1 ತಿಂಗಳಲ್ಲಿ ವಿಸಿಟ್ ಮಾಡ್ತೀವಿ. ಎಲ್ಲೆಲ್ಲಿ ತಾವು ಬಿ ಎಲ್ಲೆಲ್ಲಿ ಇದ್ರೆ ನಮ್ಮ ವಾಟ್ಸಪ್ ಕಳಿಸಿ, ನಾವು ವಿಸಿಟ್ ಮಾಡ್ತೀವಿ. ನಾವು ಸೇರಿ ಬೀದರ್ ಸಿಟಿ ಕ್ಲೀನ್ ಮಾಡೋಣ. ಈಗ ಯೂಶಲಿ ನನ್ನ ಕಾಂಟ್ಯಾಕ್ಟ್ ಗೊಂಡ ಸಮಾಜದ ವತಿಯಿಂದ ನಗರದ ಸಾಯಿ ಶಾಲೆಯಲ್ಲಿ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು. ಈ ಕುರಿತು ಗೊಂಡ ಸಮಾಜದ ಮುಖಂಡರಾದ ಶ್ರೀ ರಾಜ್ಕುಮಾರ್ ಮಾಳಿಗೆಯವರು ಮಾತನಾಡಿ, ಎಸ್ಟಿ ಸಿಂಧುತ್ವಕ್ಕೆ ಸಂಬಂಧಪಟ್ಟಂತೆ ಎಸ್ಟಿ ಜಾತಿಯಲ್ಲಿ ಸುಮಾರು 50ರಿಂದ 51 ಜಾತಿಗಳಿದ್ದರೂ ಕೂಡ ಕೆಲವೊಂದು ಜಾತಿಗಳನ್ನು ಸೀಮಿತ ಮಾಡಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ವತಿಯಿಂದ ಎಂಡೋರ್ಸ್ಮೆಂಟ್ ಜಾರಿಗೆ ತರಬೇಕೆಂದು ಆದೇಶ ಹೊರಡಿಸಿದೆ. ಆದರೆ ಇದು ಕಲಂ 15ನೇ ಪ್ರಕಾರ ವಿರುದ್ಧವಾಗಿದೆ. ಯಾವುದೇ ವ್ಯಕ್ತಿ ಜಾತಿ ಲಿಂಗಭೇದ ಮಾಡಬಾರದು. ಆದರೆ ಇಲ್ಲಿ ಎಸ್ಟಿಯಲ್ಲಿರುವ ಗೊಂಡ ಮತ್ತು ಟೋಕ್ರಿ ಕೋಳಿ ಜಾತಿಯನ್ನು ಟಾರ್ಗೆಟ್ ಮಾಡಿ CRE ರಿಪೋರ್ಟ್ ಬೇಡ ಎಂದು ಹೇಳಿದೆ. ಇದು ಹೀಗೆ ಮುಂದುವರೆದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೊಂಡ ಸಮಾಜ ಸಂಘದ ಅಧ್ಯಕ್ಷರಾದ ಶ್ರೀ ಬಾಬುರಾವ್ ಮಲ್ಕಾಪುರ್ ಅವರು ಮಾತನಾಡಿ, ಜಾತಿ ತಾರತಮ್ಯ ಮಾಡಬಾರದೆಂದು ಆಗ್ರಹಿಸಿ ನಾವು ಒಂದು ಸಮಿತಿ ರಚನೆ ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಭೇಟಿ ಮಾಡಲು ನಿರ್ಧರಿಸಿದ್ದೇವೆ. ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದರು. ಪರಿಹಾರ ದಿನಪತ್ರಿಕೆಯ ಸಂಪಾದಕರಾದ ಶ್ರೀ ಮಲ್ಲಿಕಾರ್ಜುನ್ ಬಿರಾದರ್ ಅವರು ಮಾತನಾಡಿ, ಬಿಜೆಪಿ ಸರ್ಕಾರ ವಿಶೇಷವಾಗಿ ಗೊಂಡ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿದೆ. ಹೀಗಾಗಿ 20 ಮುಖಂಡರ ನಿಯೋಗವನ್ನು ಮುಖ್ಯಮಂತ್ರಿಗಳಿಗೆ ನವೆಂಬರ್ 7ರಂದು ಕೊಂಡೊಯ್ಯಲಿದ್ದೇವೆ. ಸರ್ಕಾರ ಆದೇಶ ಹಿಂಪಡೆಯದಿದ್ದರೆ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಪೂರ್ವಾಗ್ರಹ ಪೀಡಿತವಾದಂಥ ಸರ್ಕಾರ ಆದೇಶವನ್ನು 16/1/2021ರಂದು ST ವ್ಯಾಲಿಡಿಟಿಗೆ ಸಂಬಂಧಪಟ್ಟಂಗೆ ST ಸಿಂಧುತ್ವಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಒಂದು ಆದೇಶ ಮಾಡಿದೆ. ಸುಮಾರು 50-51 ಜಾತಿಗಳು ST ಪಟ್ಟಿಯಲ್ಲಿದ್ದರೂ ಸಹ ಅದರಲ್ಲಿ ಕೆಲವೊಂದು ಜಾತಿಗಳಿಗೆ ಮಾತ್ರ ಸೀಮಿತ ಮಾಡಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ CRSL ಏನಂತೀವಿ, ಆ CRSLನ ಒಂದು ಎಂಡಾರ್ಸ್ಮೆಂಟ್ ತರಬೇಕಂತಕ್ಕಂಥ ಆದೇಶವನ್ನು ಮಾಡಿದೆ. ಈ ಆದೇಶ ಆನರೇಬಲ್ ಹೈಕೋರ್ಟ್ 1997 ಅದರ ವಿರುದ್ಧವಾಗಿದೆ. ಈ ಆದೇಶ ಸಂವಿಧಾನದ ಕಲಂ 15 ಪ್ರಕಾರ ಅದರ ವಿರುದ್ಧವಾಗಿದೆ. ಯಾಕಂದರೆ ಸಂವಿಧಾನದ ಕಲಂ 15 ಏನು ಹೇಳ್ತದಂದರೆ, ಯಾವುದೇ ವ್ಯಕ್ತಿಗೆ ತಾರತಮ್ಯ ಆಗಬಾರ್ದು, ಜಾತಿ, ಲಿಂಗ, ಹುಟ್ಟಿರ್ತಕ್ಕಂಥ ಜಾಗ ಅಥವಾ ಯಾವುದೇ ರಿಲಿಜನ್, ಯಾವುದು ಧರ್ಮ ಅಂತೇಳಿ ಯಾವುದು ತಾರತಮ್ಯ ಆಗಬಾರ್ದು ಅಂತ. ಬಟ್ ಇಲ್ಲೇನಾಗಿದೆ ಅಂದರೆ STಯಲ್ಲಿರ್ತಕ್ಕಂಥ ಕೆಲವೊಂದು ಜಾತಿಗಳಿಗೆ ಮಾತ್ರ ಗೊಂಡ ಮತ್ತು ಟೋಕರಿ ಕೋಲಿನ ಟಾರ್ಗೆಟ್ ಮಾಡಿ ಒಂದು ಕಮಿಟಿ ಮಾಡಿದ್ದೇವೆ. ಅದಕ್ಕೆ ಆ ಕಮಿಟಿ ಏನದ ಅಂತಂದ್ರೆ ಇವತ್ತು ನಮ್ಮ ಜಿಲ್ಲಾದೆಲ್ಲ ಶಾಸಕರು ಹಾಗೂ ನಮ್ಮ ಸಮಾಜದ ಉಳಿದ ಶಾಸಕರೆಲ್ಲ ತಗೊಂಡು ಸರ್ಕಾರಕ್ಕೆ ಹೋಗಿ ಏನದಂದ್ರೆ ನಾವು ಮನವಿ ಮಾಡ್ಕೊಂಡು ಹಿಂದೆ ಅವ್ರೇನು ಹೋರಾಟ ಹೊಡಿಸಿದ್ದಾರ, ಹಿಂದಿದ್ದು ಸರ್ಕಾರದಲ್ಲಿ ಯಾವುದು ಸರ್ಕಾರದಲ್ಲಿ ನಮಗೇನು ತೊಂದರೆ ಆಗಿಲ್ಲ. ಈ ಸರ್ಕಾರದಾಗ ಏನದಂದ್ರೆ ನಮ್ಗೆ ಸೋಷಿಯಲ್ ಮಿನಿಸ್ಟರ್ ಏನದಂದ್ರೆ ಅವ್ರು ನಮ್ಗೆ ತೊಂದರೆ ಮಾಡಿದ್ದಾರೆ. ಅದು ಆದೇಶ ಏನದಂತಂದ್ರೆ ವಾಪಸ್ ತೊಗೋಬೇಕು ಅಂತೇಳಿ ನಾವೆಲ್ಲರೂ ಹೋಗಿ ನಾವು ಮುಖ್ಯಮಂತ್ರಿಗಳು ಮೀಟ್ ಆಗ್ತೀವಿ. ಮೀಟ್ ಆಗಿದ ನಂತರ ಅವ್ರು ಒಂದು ವೇಳೆ ಇದು ವಾಪಸ್ ತಗೊಂಡ್ರು ಸರಿ, ತೆಕ್ಕೊಂಡಿಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಇರ್ಬೋದು, ಸಾಂಸ್ಕೃತಿಕ ಹೋರಾಟ ಇರ್ಬೋದು, ನಾವು ಯಾವ ರೀತಿ ಹಂತದ ಹೋರಾಟ ಮಾಡಿ ನಾವು ಸರ್ಕಾರಕ್ಕೆ ಏನಂತಂದ್ರೆ ಇದು ಇವತ್ತು ನಾವು ಇದು ತೆಕ್ಕೊಂಡ್ರೆ ಒಳ್ಳೇದಾಗುತ್ತದೆ. ಮತ್ತು ಮುಂದಿನ ದಿನ ತೆಗಲಿಲ್ಲ ಅಂದ್ರೆ ನಾವು ಏನು ಹೋರಾಟ ಮಾಡಬೇಕು, ಇವತ್ತು ನಮ್ಮ ಸಮಾಜದಾಗ ಅನ್ಯಾಯ ಆಗ್ಯದ, ಅದ್ರ ಬಗ್ಗೆ ನಾವು ಖಂಡಿಸ್ತಿರ್ತಾರೆ. ವಿಶೇಷವಾಗಿ ನಮ್ಮ ಗೊಂಡ ಸಮಾಜಕ್ಕೆ ಈ BJP ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ ಅಂತದ್ದು ಖಂಡನೀಯ. ಇದು ಉದ್ದೇಶದಿಂದ ನಿನ್ನೆ ನಮ್ಮ ವಾಲ್ಮೀಕಿ ಜಯಂತಿ ನಿಮಿತ್ತ ಸುಮಾರು ನಮ್ಮ ಸಾವಿರಾರು ಜನ ನಿನ್ನೆ ನಮ್ಮ ಸಮಾಜದ ಮುಖಂಡರು ಸಭೆ ಸೇರಿ 20 ಜನ ನಿಯೋಗವನ್ನು ರಾಜ್ಯ ಮುಖ್ಯಮಂತ್ರಿಯವರಿಗೆ, ನಮ್ಮ ಜಿಲ್ಲೆ 20 ನಮ್ಮ ಸಮಾಜ ಗೊಂಡ ಸಮಾಜ ನಾಯಕರು, ರಘುನಾಥ್ ಮಲ್ಕಾಪುರ MLC ಅವರು, ಬಂಡೆಪ್ಪ ಕಾಶೆಂಪುರ ಅವರು, ನಮ್ಮ ರಾಜ್ಯದ BJP ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಾದಂಥ ಬಸವರಾಜ ಭೈರತಿಯವರು, MTB ನಾಗರಾಜ್ ಅವರು, ಈಶ್ವರಪ್ಪರ ನೇತೃತ್ವದಲ್ಲಿ ಹಾಗೂ ನಮ್ಮ ಕಾಗಿನೆಲೆ ಗುರುಗಳ ನೇತೃತ್ವದಲ್ಲಿ SR ಬೊಮ್ಮಾಯಿಯವರ ಗಮನಕ್ಕೆ ತರಲು ನಾವು ಮುಂದಿನ ತಿಂಗಳ ನಿಯೋಗವನ್ನು ಒಯ್ತಾ ಇದ್ದೀವಿ. ಈ ನಿಯೋಗಕ್ಕೆ ಸರ್ಕಾರ ನಮಗೆ ಸ್ಪಂದನೆ ಮಾಡಿ ಈ ಆದೇಶವನ್ನು ಹಿಂಪಡೆದರೆ ಒಳ್ಳೆಯದು, ಇಲ್ಲದ್ರೆ ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತಕ್ಕಂಥ ಸಮಾಜ ಇನ್ನು ಮುಂದೆ ಉಗ್ರ ಹೋರಾಟ ಮಾಡಲು ಈ ಮೂಲಕ ತಮ್ಮ ಮೂಲಕ ಸೂಚಿಸ್ತೇನೆ ಅಂತ ಹೇಳಿ
ನಗರದ ಐತಿಹಾಸಿಕ ಮಂಗಲ್ಪೇಟ್ ಭವಾನಿ ಮಾತೆಯ ಮೆರವಣಿಗೆಯು ದಸರಾ ಹಬ್ಬದ ಪ್ರಯುಕ್ತ ನಗರದ ಚೌಬಾರ ನಯಕಮಾನ್ ಮೂಲಕ ಮತ್ತೆ ಮಂಗಲ್ಪೇಟ್ ಮಂದಿರ ತಲುಪಿತು. ಮುಖಂಡರಾದ ಶ್ರೀ ರಾಮಚಂದ್ರ ಅವರು ಮಾತನಾಡಿ, ಪ್ರತಿ ವರ್ಷ ದಸರಾ ಹಬ್ಬದ ಪ್ರಯುಕ್ತ ಮಂದಿರದಲ್ಲಿ ಘಟಸ್ಥಾಪನೆ ಮಾಡುತ್ತೇವೆ. ನಂತರ ಹುಣ್ಣಿಮೆ ದಿವಸ ಭವಾನಿ ಮಾತೆಯ ಮೆರವಣಿಗೆ ಭವ್ಯವಾಗಿ ಮಾಡುತ್ತೇವೆ. ದೇವಿಯ ಸೇವೆ ಮಾಡಿದ ಭಕ್ತರು ಸುಖ ಶಾಂತಿ ನೆಮ್ಮದಿಯಿಂದ ಇದ್ದಾರೆ ಎಂದು ತಿಳಿಸಿದರು. ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ಪಲ್ಲಕ್ಕಿ ಉತ್ಸವದ ನಿಮಿತ್ತ ಭಕ್ತರು ದಾರಿಯುದ್ದಕ್ಕೂ ದರ್ಶನ ಪಡೆದು ಪುನೀತರಾದರು. ದಸರಾ ಮಹೋತ್ಸವ ಇದು ದರ ವರ್ಷ ಅಮಾವಾಸ್ಯೆಗೆ ಏನೆಲ್ಲ ಘಟಕ ಸ್ಥಾಪನೆ ಮಾಡ್ತೀವಿ. ಮತ್ತು 9 ದಿವಸ ಗ್ರಹ ದಿನದಲ್ಲಿ 9 ದಿವಸ ಭಜನಾ ಕೀರ್ತನ ಮತ್ತು ಏನೆಲ್ಲ ದಿನಾಲೂ ಏನೆಲ್ಲ ಪೂಜಾ ಪುನಸ್ಕಾರ ಮತ್ತು ಅಭಿಷೇಕಗಳು ನಡೀತಾ ಇರ್ತವೆ. ಇದು ಅಮಾವಾಸ್ಯೆಯಿಂದ ದಸರಾ ಇದರಿಂದ ಮಹೋತ್ಸವದಿಂದ ಹುಣ್ಣಿಗೆ ಮತ್ತು ಇದು ಉದ್ಘಾಟನೆ ಇದನ್ನೆಲ್ಲ ದೇವಿ ಪಾಲಿಕೆ ಏನದಲ್ಲ ನಾವು ಮಂಗಲ್ಪೇಟೆ ಚೌಬಾರ ನೈಕಮಾನ್ ಬಸ್ ಸರ್ಕಲ್ನಿಂದ ಮತ್ತು ಅಂಬೇಡ್ಕರ್ ಸರ್ಕಲ್ನಿಂದ ಜನವಾಡ ರೋಡ್ ಹನುಮಾನ್ ಟೆಂಪಲ್ ಹತ್ತಿರ ಹೋಗಿ ಅಲ್ಲಿ ಮತ್ತು ಪೂಜಾಭಿಷೇಕ ಮಾಡಿ ಮತ್ತು ಅಲ್ಲಿಂದ ರಿಟರ್ನ್ ಏನದಲ್ಲ ಮತ್ತು ಅಂಬೇಡ್ಕರ್ ಸರ್ಕಲಿಂದಾಗಿ ಮೇನ್ ರೋಡಿಂದ ಕುಣಿಚೌತ್ರ ಚೌಬಾರ್ಲಿಂದ ಮಂಗಲ್ಪೇಟ್ ಈ ಥರ ಏನದಲ್ಲ ನಾವು ದರ ವರ್ಷ ಏನದಲ್ಲ ಇದು ಪಾಲ್ಕಿ ತೆಗೆದುಕೊಂಡು ತಾಯಿ ಆಶೀರ್ವಾದದಿಂದ ನಾವು 50 ವರ್ಷದಿಂದ ಇದು ಸೇವೆ ಮಾಡ್ತಾಯಿದ್ದೀವಿ. ಇಲ್ಲಿ ಯಾರು ಸೇವೆ ಮಾಡ್ತಾರೋ ಅವರಿಗೆ ಏನದಲ್ಲ ಎಲ್ಲ ದೇವರು ಆನಂದ ಆಗಿಟ್ಟಿದ್ದಾರೆ, ಆರೋಗ್ಯವಾಗಿಟ್ಟಿದ್ದಾರೆ. ಪ್ರತಿ ವರ್ಷ ನಾವು ಈ ಥರ ಏನದಲ್ಲ ನಾವು ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದೀವಿ. ಬೀದರ್ ನಗರದ ಒಳಕೋಟಿ ಗ್ರಾಮದಲ್ಲಿ ಕಾಳಿಕಾ ಭವಾನಿ ಮಾತೆಯ ಭವ್ಯ ಪೂಜೆ ಜರುಗಿತು. ದಸರಾ ಹಬ್ಬದ ನಂತರ ಬರುವ ಹುಣ್ಣಿಮೆ ದಿವಸ ಕಾಳಿಕಾ ಭವಾನಿ ಮಾತೆಯ ಮೆರವಣಿಗೆ ಹಾಗೂ ಮಹಾಪ್ರಸಾದ ಖಾಂಡ್ ವ್ಯವಸ್ಥೆ ಮಾಡಲಾಗಿತ್ತು. ಒಳಕೋಟಿ ಭವಾನಿ ಮಾತೆಯ ದರ್ಶನವನ್ನು ಸುತ್ತಮುತ್ತಲಿನ ಗ್ರಾಮಸ್ಥರು ಪಡೆದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭವಾನಿ ಮಾತೆಯ ಮೆರವಣಿಗೆ ಭಕ್ತರ ಮಧ್ಯೆ ಸಂಭ್ರಮ ಮತ್ತು ಸಡಗರದಿಂದ ಜರುಗಿತು. ಸಾವಿರಾರು ಭಕ್ತರು ಮಹಾಪ್ರಸಾದ ಸವಿದು ಧನ್ಯರಾದರು. ಬೆಳಗ್ಗೆ 12 ಗಂಟೆಯಿಂದಲೇ ಆರಂಭವಾದ ಪೂಜೆ ಪುರಾತನ ದೇವಾಲಯಕ್ಕೆ ಭೇಟಿ ನೀಡಿದರು. ಇಲ್ಲಿ ಭಜನೆ, ಕೀರ್ತನೆ, ಸಂಗೀತ, ದರ್ಬಾರ್, ಭವ್ಯ ಮೆರವಣಿಗೆ ಹಾಗೂ ಇನ್ನಿತರ ಕಾರ್ಯಕ್ರಮಗಳು ಭಕ್ತಿಯಿಂದ ಜರುಗುತ್ತವೆ ಎಂದು ಭಕ್ತಾದಿಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. आरती ಬೀದರ್ ನಗರದಲ್ಲಿ ಭಾಳ ಅತ್ಯಂತ ಹಳೆಯ ಗುಡಿ ಅದು. ಇಲ್ಲಿ ನವರಾತ್ರಿ ದಿವಸ 9 ದಿವಸ ಕಾರ್ಯಕ್ರಮ ನಡೀತಾವೆ. ಅಮಾವಾಸ್ಯೆ ಘಟಸ್ಥಾಪನ, ನಂತರ ದಿನ ಕಾರ್ಯಕ್ರಮ, ಭಜನೆ ಕಾರ್ಯಕ್ರಮ, 4ನೇ ದಿವಸ ಸಂಗೀತ ದರ್ಬಾರ್ ನಡೀತದೆ. ಆಮೇಲೆ 15ನೇ ತಾರೀಕು ಭವ್ಯ ಮೆರವಣಿಗೆ, ದೇವಿ ಮೆರವಣಿಗೆ ಬೀದರ್ನಿಂದ ಒಳಕೋಟಿ ಗ್ರಾಮದ ಬೀದರ್ ನಗರದಲ್ಲಿ ಭವ್ಯ ಮೆರವಣಿಗೆ ಬಂದಿದ್ದು. ಅದರ ನಂತರ ಇವತ್ತು ಹುಣ್ಣಿಮೆ ದಿವಸ ಒಳಕೋಟಿ ಗ್ರಾಮದಲ್ಲಿ ಖಾಂಡು ಅಂದರೆ ಮಹಾಪ್ರಸಾದ ಏರ್ಪಡಿಸೋ ಎಲ್ಲ ಭಕ್ತಾದಿ ಬೀದರ್ ಜಿಲ್ಲೆ ಭಾಳ ಆಕರ್ಷಿಸ್ತದ ವಿಭಜನೆ ಮಾಡುತ್ತವೆ. ಭವಾನಿ ದಸರಾ ಹಬ್ಬದ ಶುಭಾಶಯಗಳು. 10ನೇ ಅಮಾವಾಸ್ಯೆ ದಿವಸ ಘಟ ಸ್ಥಾಪನೆ ಇರ್ತದೆ. 9 ದಿವಸ ಕಾರ್ಯಕ್ರಮ ಇರ್ತವೆ. ಸಂಗೀತ ದರ್ಬಾರ್ ಇರ್ತದೆ. ವಿಜಯದಶಮಿ ದಿವಸ ಮೆರವಣಿಗೆ ಇರ್ತದೆ. ಬೀದರ್ ಠಾಕೂರ್ ಮಹಿಳಾ ಬೀದರ್ ಫುಲ್ ಬೀದರ್ ಮಾಡಿಸ್ಕೊಂಡು ಬರ್ತವೆ. ಹುಣ್ಣಿ ದಿವಸ ಇವತ್ತು ಖಾಂಡು ಪ್ರೋಗ್ರಾಮು ಆಯ್ತು. ಹಾಗೆ ರಾತ್ರಿ ಗೋಂಧಳ ಪ್ರೋಗ್ರಾಮು. ಸುತ್ತಮುತ್ತ ಹಳ್ಳಿ ಪಳ್ಳಿದವರೆಲ್ಲ ಬಂದು ಪ್ರಸಾದ ಸ್ವೀಕರಿಸ್ಕೊಂಡು ಹೋಗ್ತಾರೆ. ಮತ್ತು ಈ ವರ್ಷ ಮಳೆ ಚಂದ ಆಗ್ಯದ ಮತ್ತು ರೈತರಿಗೆಲ್ಲ ಒಳ್ಳೆಯದಾಗಲಿ, ಕರೋನಾ ಹೋಗಲಿ. ಭಾರತ ಸರ್ಕಾರದ ವತಿಯಿಂದ ದೇಶದ 100 ಕೋಟಿ ಜನರಿಗೆ ಲಸಿಕೆ ಪೂರ್ಣಗೊಳಿಸಿರುವ ನಿಮಿತ್ತ
ಬೀದರ್ ಐತಿಹಾಸಿಕ ಕೋಟೆಯನ್ನು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಐತಿಹಾಸಿಕ ಕೋಟೆಯ ಒಳಗಿರುವ ರಾಣಿ ಮಹಲ್, ಬಾರಾ ಕಮಾನ್ ಹಾಗೂ ಇಡೀ ಕೋಟೆಯ ಆವರಣ ನೋಡುಗರ ಹೃದಯ ಮತ್ತು ಮನಸೆಳೆಯುವಂತೆ ಆಕರ್ಷಣೀಯವಾಗಿತ್ತು. ಸುಂದರ ರಾತ್ರಿಯ ಸಂದರ್ಭದಲ್ಲಿ ಪ್ರಶಾಂತ ವಾತಾವರಣದಲ್ಲಿ ಕೋಟೆ ಅದ್ಭುತವಾಗಿ ಕಾಣುತ್ತಿತ್ತು. ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕಾರಗೊಳಿಸಿದ ಕೋಟೆ ಭೂಲೋಕದ ಸ್ವರ್ಗವಾಗಿ ಕಂಗೊಳಿಸುತ್ತಿತ್ತು. ಕೋಟೆಗೆ ಆಗಮಿಸಿದ ಜನರು ತರತರದ ಭಾವಚಿತ್ರಗಳನ್ನು ತೆಗೆದುಕೊಂಡು ಸಂಭ್ರಮಪಟ್ಟರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದಲ್ಲಿ 100 ಕೋಟಿ ತಲುಪಿದ ಲಸಿಕಾಕರಣ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಭಾರತ ದೇಶದ ಪಯಣ. 100 ಕೋಟಿ ಲಸಿಕಾಕರಣ ಕಾರ್ಯಕ್ರಮ. ಮೋದಿಯವರ ಸಂಕಲ್ಪಕ್ಕೆ ವಂದನೆ ಸಲ್ಲಿಸಿದ ಸಚಿವ ಪ್ರಭು ಚೌಹಾಣ್. ಬೆನಕನಹಳ್ಳಿ ಯಲ್ಲಮ್ಮ ಭವಾನಿ ಮಾತಾ ಮಂದಿರದಲ್ಲಿ ಪೂರ್ಣಿಮಾ ಕಾರ್ಯಕ್ರಮ. ದೇವಿಗೆ ಪೂಜೆ ಸಲ್ಲಿಸಿ ದರ್ಶನ ಪಡೆದ ಅಪಾರ ಭಕ್ತರು. ಇಂದಿನ ದಿನ ಮಹತ್ವಪೂರ್ಣವಾದ ದಿನ. ಅಶೋಕ್ ಸಿಂಗ್ ಚೌಹಾಣ್. ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆ ಬೀದರ್ ವತಿಯಿಂದ 22ನೇ ವಿಶ್ವ ದೃಷ್ಟಿ ದಿನಾಚರಣೆ ಕಾರ್ಯಕ್ರಮ. ಮನುಷ್ಯ ಕಣ್ಣುಗಳನ್ನು ಪ್ರೀತಿಸಬೇಕು. ಡಾಕ್ಟರ್ ಮಹೇಶ್ ಬಿರಾದರ್. ವಿಶೇಷ ಚೇತನ ಕಲಾವಿದರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ. ಅಕ್ಟೋಬರ್ 23ರಂದು ರಂಗಮಂದಿರದಲ್ಲಿ ಕಲಾ ಪ್ರತಿಭೋತ್ಸವ ಸಮಾರಂಭ. ತನುಮನ ಧನದಿಂದ ಸಹಕರಿಸಲು ದಿಲೀಪ್ ಕಾಡವಾದ್ ಕೋರಿಕೆ. ಸಚಿವ ಪ್ರಭು ಚೌಹಾಣ್ ಅವರಿಂದ ಸಿಟಿ ರೌಂಡ್. ಎಲ್ಲೆಂದರಲ್ಲಿ ಬಿದ್ದ ಕಸ ಕಂಡು ಪೌರಾಯುಕ್ತರ ಮೇಲೆ ಗರಂ ಆದ ಪ್ರಭು ಚೌಹಾಣ್. ತಕ್ಷಣ ಸ್ವಚ್ಛಗೊಳಿಸಲು ಆಗ್ರಹ. ಸರ್ಕಾರದ ವತಿಯಿಂದ ಗೊಂಡ ಸಮಾಜಕ್ಕೆ ಅನ್ಯಾಯವಾಗುತ್ತಿದೆ. ಎಸ್ಟಿ ಪಟ್ಟಿಯಲ್ಲಿ 50ರಿಂದ 51 ಜಾತಿಗಳಿದ್ದರೂ ಕೆಲವೊಂದು ಜಾತಿಗೆ ಸೀಮಿತಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದ್ದು ತಪ್ಪು. ರಾಜ್ಕುಮಾರ್ ಮಾಳ್ಗೆ. ಮಂಗಲ್ಪೇಟ್ ಭವಾನಿ ಮಂದಿರದಿಂದ ದೇವಿ ಭವಾನಿ ಮಾತೆಯ ಭವ್ಯ ಮೆರವಣಿಗೆ. ನಗರದಾದ್ಯಂತ ಸಂಚರಿಸಿದ ದೇವಿ ಯಾತ್ರೆಯಲ್ಲಿ ದರ್ಶನ ಪಡೆದ ಅಪಾರ ಭಕ್ತಗಣ. ದಸರಾ ಹಬ್ಬದ ಪ್ರಯುಕ್ತ ಒಳಕೋಟಿ ಕಾಳಿಕಾ ಭವಾನಿ ಮಂದಿರದಲ್ಲಿ ಸಂಭ್ರಮದ ಪೂಜೆ. ಮಹಾಮಂಗಳಾರತಿ ಮತ್ತು ಮಹಾಪ್ರಸಾದ ಸಂಭ್ರಮದಲ್ಲಿ ಪಾಲ್ಗೊಂಡ ಅಪಾರ ಭಕ್ತವೃಂದ. ಭಾರತ ದೇಶದಲ್ಲಿ 100 ಕೋಟಿ ಲಸಿಕೆ ಪೂರ್ಣಗೊಳಿಸಿದ್ದಕ್ಕಾಗಿ ಕೋಟೆಗೆ ವಿದ್ಯುತ್ ದೀಪಗಳಿಂದ ಅಲಂಕಾರ. ನೋಡುಗರನ್ನ ತನ್ನೆಡೆಗೆ ಸೆಳೆದ ಐತಿಹಾಸಿಕ ಪುರಾತನ ಖಿಲ. ಹೃದಯ ಪ್ರಫುಲ್ಲಗೊಳಿಸಿದ ರಾತ್ರಿಯ ಸಂದರ್ಭ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.